ಆಪ್ಕಿ ಅದಾಲತ್ನಲ್ಲಿ ಜೈನ್ ಮುನಿ ತರುಣ್ ಸಾಗರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಾರೆ ಎಂಬುದು. ಈಗ ನೋಡಿ, ನೀವು ಸಾಧುಗಳು, ಸಂತರು, ಜಗತ್ತಿನ ಬಗ್ಗೆ ನಿಮ್ಗೆ ವ್ಯಾಮೋಹ ಇಲ್ಲ. ಆದ್ರೆ ನೀವು ಪ್ರತಿ ಕ್ಷಣ ರಾಜಕೀಯ ವ್ಯಕ್ತಿಗಳಿಗೆ ಕೆಲವೊಮ್ಮೆ ಕಳ್ಳರು ಅಂತೀರಾ, ಕೆಲವೊಮ್ಮೆ ಲೂಟಿಕೋರ್ರು ಅಂತೀರಾ. ಕಳ್ಳರು ಅಂತೀನಿ, ದರೋಡೆಕೋರ್ರು ಅಂತೀನಿ. ನಾನು ಆ ರೀತಿ ಮುಖದ ಮೇಲೆ ಏನೂ ಹೇಳೋದಿಲ್ಲ. ಆದ್ರೆ ನನಗೇನನ್ಸುತ್ತೆ ಅಂದ್ರೆ, ಯಾರು ಜೀವನದಲ್ಲಿ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿರ್ತಾರೆ ಅವ್ರೀಗ ಜೈಲುಗಳಲ್ಲಿ ಬಂದಿ ಆಗಿದ್ದಾರೆ. ಮತ್ತೆ ಯಾರು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿದ್ದಾರೆ ಅವರು ಲೋಕಸಭೆ ವಿಧಾನಸಭೆಯಲ್ಲಿ ಕೂತಿದ್ದಾರೆ. ನೋಡಿ, ಇದ್ರ ಬಗ್ಗೆ ಇನ್ನೂ ಹೇಳಬೇಕು ಅಂದ್ರೆ ನೋಡಿ, ರಾಜಕೀಯಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಸಂಬಂಧ ಇಲ್ವಾ? ಈ ಫೋಟೋ ನೋಡಿ. ಹಾ, ಹೇಳಿ ಹೇಳಿ. ಇವರು ಚೀಫ್ ಮಿನಿಸ್ಟರ್. ಎಷ್ಟು ಫೋಟೋಸ್ ಇದೆ. ಇದು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳ ಜೊತೆ, ಮತ್ತೆ ಇದು ರಮಣ್ ಸಿಂಗ್ನ ಜೊತೆ, ಇದು ಹರಿಯಾಣದ ಮುಖ್ಯಮಂತ್ರಿಗಳ ಜೊತೆ, ಪ್ರತಿಯೊಬ್ಬ ಚೀಫ್ ಮಿನಿಸ್ಟರ್ನ ಜೊತೆ, ಮೋದಿಯವ್ರ ಜೊತೆಗೂ ಫೋಟೋ ಇದೆ. ನೋಡಿ, ನನ್ನ ಯಾರು ಕರೀತಾರೆ ನಾನು ಅಲ್ಲಿಗೆ ಹೋಗ್ತೀನಿ. ಕರೀದಲೆ ಅಂತ ನಾನು ಎಲ್ಲೂ ಹೋಗೋದಿಲ್ಲ, ನಿಮ್ಗೂ ಗೊತ್ತಿದೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ನನ್ನ ಅವ್ರ ಮನೆಗೆ ಕರೆದ್ರು, ಆಗ ನಾನು ಹೋಗಿದ್ದೆ. ಹಾಗೆ ಛತ್ತೀಸ್ಗಢದ ಮುಖ್ಯಮಂತ್ರಿ ಕೂಡ ಅವ್ರ ಮನೆಗೆ ನಾನು ಕರೆದಿದ್ರು, ಅಲ್ಲಿಗೂ ನಾನು ಹೋಗಿದ್ದೆ. ಹಾಗೆ ಹರಿಯಾಣದ ಮುಖ್ಯಮಂತ್ರಿಗಳು ಕೂಡ ನನ್ನ ಕರೆದಿದ್ರು, ಅಲ್ಲಿಗೂ ಹೋಗಿದ್ದೆ. ಹಾಗಾಗಿ ನನ್ನ ಯಾರು ಕರೀತಾರೋ ನಾನು ಅಲ್ಲಿಗೆ ಹೋಗ್ತೀನಿ. ಹೋದಾಗ ಈ ರೀತಿ ಫೋಟೋ ಕೂಡ ತೆಕ್ಕೊತಾರೆ ಅಂತ. ಮತ್ತೆ ನೀವು ಅಸೆಂಬ್ಲಿಗೆ ಹೋಗ್ತೀರಾ, ಅಲ್ಲಿ ಅವರನ್ನ ಅಡ್ರೆಸ್ ಮಾಡ್ತೀರಾ, ಕಳ್ಳರನ್ನ. ಮೂವರಲ್ಲಿ ಒಬ್ಬ ಭಾರತೀಯ ಭ್ರಷ್ಟನಾಗಿರ್ತಾನೆ. ನೋಡಿ, ಮೂವರಲ್ಲಿ ಒಬ್ಬ ಭಾರತೀಯ ಭ್ರಷ್ಟನಾಗಿರ್ತಾನೆ. ಅದಂತೂ ಎಲ್ರಿಗೂ ತಿಳಿದಿರುವಂತ ವಿಷಯ ಆಗಿದೆ. ಭ್ರಷ್ಟಾಚಾರ ಸಾಕಷ್ಟು ಹರಡಿದೆ. 50% 60% ಜನ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಒಂದು 10-20% ಜನ ಉಳಿದಿದ್ದಾರೆ. ಅವ್ರನ್ನ ಮಾತ್ರ ನೀವು ಪ್ರಾಮಾಣಿಕರು ಅಂತ ಹೇಳಬಹುದು. ಎಲ್ರೂ ಕಳ್ಳರಲ್ಲ, ಎಲ್ರೂ ಲೋಟಿಕೋರಲ್ಲ. ಹಾಗಾಗಿ ನಾನು ಕಳ್ಳರ ಮನೆಗೆ ಹೋಗಿದ್ದೆ ಅಂತ ಅನ್ಕೊಳಲ್ಲ. ಆ ರಾಜ್ಯದ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದೆ ಅಂತ ಅನ್ಕೋತೀನಿ. ಕಳ್ಳರ ಮನೆಗಂತೂ ಹೋಗಿಲ್ಲ. ಇಲ್ಲ ನೋಡಿ, ನೀವ್ ಹೇಳ್ತೀರಿ ವಿಧಾನಸಭೆಯಲ್ಲಿ ಸಾವಿರಾರು ಜನ ಇದ್ದಾರೆ, ಲೂಟಿಕೋರ್ರು ಅವರು. ಮತ್ತೆ ನೀವು ಹೋಗ್ತೀರಿ ಮಧ್ಯಪ್ರದೇಶದ ವಿಧಾನಸಭೆಗೆ ಅಂಥವ್ರನ್ನೇ ಅಡ್ರೆಸ್ ಮಾಡೋದಕ್ಕೆ. ಹರಿಯಾಣದ ಅಸೆಂಬ್ಲಿಗೆ ಹೋಗ್ತೀರಾ ನೀವು ಅಡ್ರೆಸ್ ಮಾಡಕ್ಕೆ. ಅಡ್ರೆಸ್ ಮಾಡ್ಲೇಬೇಕಾಗತ್ತಲ್ವಾ? ಅಡ್ರೆಸ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಅವ್ರಿಗಿರೋದು ಅಲ್ವಾ? ಮಂದಿರದ ಅವಶ್ಯಕತೆ ಪಾಪಾತ್ಮರಿಗೆ ಇರೋದು, ಪುಣ್ಯಾತ್ಮರಿಗೆ ಅದ ಅವಶ್ಯಕತೆ ಇಲ್ಲ ಅಲ್ವಾ? ಯಾರು ಪಾಪಿಗಳೋ ಅವರು ಪೂಜೆ ಮಾಡೋದಿಕ್ಕೆ ಮೊದಲ ಸಾಲಲ್ಲಿ ನಿಂತ್ಕೊಂಡಿರ್ಬೇಕಾಗತ್ತೆ. ಅವರಿಗೆ ಉಪದೇಶದ ಅಗತ್ಯವಿದೆ. 3 ತಲಾಕ್ನ ತೀರ್ಪಿನ ಬಗ್ಗೆ ನೀವು ಪ್ರತಿಕ್ರಿಯೆ ಕೊಟ್ಟಿದ್ರಿ. ಮುಸ್ಲಿಂ ಸಮಾಜದ ಹೆಣ್ಮಕ್ಳು ಹೇಳ್ತಾರೆ ನಿಮ್ಗೇನು ಅಧಿಕಾರ ಇದೆ? ಹಾಗಲ್ಲ ನೋಡಿ, ಯಾರಿಗೇ ಆಗ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಿದೆ ಅಂತ ಅನ್ನಿಸ್ದಾಗ, ತಪ್ಪು ಅನ್ಸ್ದಾಗ ಅದನ್ನ ಖಂಡಿಸ್ಬೋದು. ವಾಟ್ಸ್ಆಪ್ ಅಲ್ಲಿ ತಲಾಕ್ ಆಗ್ತಿತ್ತು, ಅದರಲ್ಲಿ ಧರ್ಮ ಎಲ್ಲಿದೆ ಅಂತ ಹೇಳಿ ನೀವೇ ನೋಡಿ. ಇದು ಅವರ ಪರಂಪರೆ ಅಲ್ಲ. ಇದು ಯಾವ ರೀತಿ ಪರಂಪರೆ? ಅಲ್ಲ, ಪರಂಪರೆ ಅಂದ್ಮೇಲೆ ನೋಡಿ, ನಿಮ್ಮ ಪರಂಪರೆ ಇಲ್ಲ ಇಲ್ಲ ಇಲ್ಲ, ಆ ರೀತಿ ಅಲ್ಲ. ಯಾರಾದ್ರೂ ನಮ್ಮ ಪರಂಪರೆ ಏನಿದೆ ಅಲ್ಲ, ನೀವು ಹಾಗಿದ್ರೆ ಸತಿ ಸಹಗಮನಾನ ಮತ್ತೆ ಪರದ ಪದ್ಧತಿನೂ ಒಪ್ಕೋತೀರಾ ಅಂತ? ಯಾಕಿಲ್ಲ? ಅಲ್ಲ, ಹಾಗಾಗಿ ಹೇಗೆ ಸಂಸಾರಿಗಳಿಗಿದೆಯೋ ಹಾಗೆ ಸಂತರಿಗೂ ಕೂಡ ಇರಬೇಕು. ಅದರಲ್ಲಿರೋ ವ್ಯತ್ಯಾಸನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸತಿ ಪದ್ಧತಿ ಮತ್ತೆ ಸಂತರ ಜೀವನದಲ್ಲಿ ವ್ಯತ್ಯಾಸ ಇದೆ. ಸತಿ ಪದ್ಧತಿಯಲ್ಲಿ ಒಂದು ರಾಗ ಇದೆ, ಪ್ರೀತಿ ಇದೆ. ಮುಂದಿನ ಜನ್ಮದಲ್ಲಿ ನನಗೆ ಇವರೇ ಬೇಕು, ಇವ್ರು ಎಲ್ಲಿ ಹೋದ್ರೋ ನಾನು ಅಲ್ಲೇ ಹೋಗ್ಬೇಕು, ನಾನು ಅಲ್ಲೇ ಇರ್ಬೇಕು. ಇಲ್ಲಿ ನೀವು ಪ್ರೀತಿಯ ಭಾವವನ್ನ ಕಾಣಬಹುದು. ಆದ್ರೆ ಸಂತರ ಜೀವನದಲ್ಲಿ ವೈರಾಗ್ಯದ ಭಾವ ಇದೆ. ಸತಿ ಪದ್ಧತಿಯಲ್ಲಿ ಪ್ರೀತಿ ಇದೆ, ಸಂಸಾರ ಇದೆ. ಅದೇ ಸಂತರ ಜೀವನದಲ್ಲಿ ವೈರಾಗ್ಯ ಇದೆ, ವಿರಕ್ತಿ ಇದೆ, ಜನನ ಮರಣದ ಬಂಧನದಿಂದ ಮುಕ್ತಿಯ ಭಾವನೆ ಇದೆ. ನೋಡಿ, ಆದ್ರೆ ಇದಕ್ಕೆ ಕೋರ್ಟ್ ಕೂಡ ಪರ್ಮಿಷನ್ ಕೊಡಲ್ಲ, ತಾವು ತಮ್ಮ ಜೀವವನ್ನ ತೆಕ್ಕೊಳ್ಳೋದಕ್ಕೆ. ಅಲ್ಲ ನೋಡಿ, ಸನ್ಯಾಸದ ಜೀವನ ಏನಿದೆ, ಈ ಪ್ರಕ್ರಿಯೆ 1-2 ಗಂಟೆದಲ್ಲ, 12 ವರ್ಷಗಳ ಪ್ರಕ್ರಿಯೆ ಆಗಿದೆ. ನೋಡಿ, ನಾನು ಯುವಕನಾಗಿದ್ದೀನಿ, ನಾನು ಈಗ ಸನ್ಯಾಸ ತಗೋತೀನಿ ಅಂದ್ರೆ ಅದಕ್ಕೆ ಧರ್ಮ ಅವಕಾಶ ಕೊಡೋದಿಲ್ಲ. ಒಬ್ಬ ವ್ಯಕ್ತಿ ಒಂದು ಮಟ್ಟ ತಲುಪದ ಮೇಲೆ ಜೀವನದ ಬಗ್ಗೆ ಆಸಕ್ತಿ ಇರೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಕೈ ಕಾಲ್ ಕೆಲಸ ಮಾಡಲ್ಲ, ಹಸ್ವಾಗಲ್ಲ, ತಿಂದಿದ್ದು ಅರಗೋದಿಲ್ಲ, ಏನು ಇಷ್ಟ ಆಗೋಲ್ಲ, ಜನರು ಇಷ್ಟ ಆಗಲ್ಲ, ಸಾಯೋ ಆಸೆ ಇದೆ, ಆದ್ರೂ ಬಿಡ್ತಿಲ್ಲ. ಆಗ್ಲೂ ಯಾರೂ ಸಹ ಅವ್ರನ್ನ ಬಿಡ್ತಿಲ್ಲ ಅಂದ್ರೆ ತನ್ನ ಬಗ್ಗೆನೂ ಯೋಚನೆ ಇಲ್ಲ, ಜಗತ್ತಿನ ಬಗ್ಗೆನೂ ಇಲ್ಲ. ನಮ್ಮವರು ಅಂತ ದೇವರ ನಾಮನೇ ಮರಿತಾ ನಮ್ಮವರು ಅಂತ ಕೂತಿದ್ದಾಗ ಬುದ್ಧಿ ಕಡಿಮೆಯಾಗಿ, ವಿವೇಕ ಕಳೆದು ಹೋಗಿ, ಆಸೆಗಳು ಹೋಗಿ, ವೈರಾಗ್ಯ ಮೂಡಿ, ಜೀವ ಹೋಗ್ಬೇಕು ಅಂತಿದೆ, ಇವನ್ ಹೋಗೋದಕ್ ಬಿಡ್ತಾ ಇಲ್ಲ. ಜೀವ ಹೋಗ್ಬೇಕು ಅಂತಿದೆ, ಆದ್ರೆ ಇವ್ರ ಆಸೆ ತೀರಿಲ್ಲ,
ಹೆಂಡತಿ ಬೈತಾಳೆ, ಮಕ್ಳು ಬೈತಾರೆ, ನೆಂಟ್ರು ಬೈತಾರೆ, ಅಕ್ಕಪಕ್ಕದವ್ರು ಬೈತಾರೆ, ರಾತ್ರಿ ನಿದ್ದೆ ಬರಲ್ಲ, ಬೆಳಗ್ಗೆ ಹೊರಗೆ ಹೋಗಲ್ಲ, ಹಸುವು ಆಗ್ತಿಲ್ಲ, ತಿಂದಿದ್ದು ಜೀರ್ಣ ಆಗ್ತಿಲ್ಲ, ಕಾಡು ಬಾ ಅಂತಿದೆ, ಊರು ಹೋಗು ಅಂತಿದೆ, ಯಮರಾಜನ ಆದೇಶದಿಂದ ಯಮಕಿಂಕರರು ಕುಣಿಕೆ ಹಾಕಿದ್ದಾರೆ, ತಾನು ಬೀಳೋ ಹಳ್ಳನ ತಾನೇ ತೋಡ್ಕೊಂಡು ನಿಂತಿದ್ದಾನೆ, ಜೀವನವಿಡೀ ಕಷ್ಟಪಟ್ಟು ಊರಡಿ ಮಾಡಿದಾನೆ ಆಸ್ತಿ, ಆದ್ರೆ 3 ಅಡಿ 6 ಅಡಿ ಜಾಗನೂ ಅವಂದಲ್ಲ ಅಂತಾನೆ ಗೊತ್ತಿಲ್ಲ. ಆ ರೀತಿ ಸಾಯೋದಕ್ಕಿಂತ ಒಳ್ಳೇದಲ್ವಾ ದೇವರ ನಾಮಸ್ಮರಣೆ ಮಾಡ್ತಾ ಸಾಯೋದು, ದಾನ ಧರ್ಮ ಮಾಡ್ತಾ ಸಾಯೋದು, ಸಾಧನೆ ಮಾಡ್ತಾ ಸಾಯೋದು, ವೈರಾಗ್ಯದಿಂದ ವಿರಕ್ತಿಯಿಂದ ಸಾಯೋದು, ಅದನ್ನ ಸನ್ಯಾಸ ಅನ್ನೋದು. ಮಹಾವೀರ ಹೇಳಿದ್ದಾರೆ, ಒಂದ್ ವೇಳೆ ಜೀವನವನ್ನ ನೀವು ಉತ್ಸವದ ರೀತಿ ಹೇಗೆ ಆಚರಿಸ್ತೀರಾ? ಜೀವನವನ್ನ ಉತ್ಸವದ ರೀತಿ ಆಚರಿಸ್ಬೇಕು ಅಂದ್ರೆ ನೀವು ಗೀತೆಯ ಬಳಿಗೆ ಹೋಗಿ ಎಂದಿದ್ದಾರೆ. ಮೃತ್ಯುವನ್ನ ಮಹೋತ್ಸವದ ರೀತಿ ಆಚರಿಸ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ನೀವು? ಮಹಾವೀರನ ಬಳಿ ಹೋಗಿ ಎಂದಿದ್ದಾರೆ. ಮಹಾವೀರ ಅವರ ಮಾತುಗಳಲ್ಲಿ ಮೃತ್ಯು ಶೋಕಾಚರಣೆ ಅಲ್ಲ, ಅದೊಂದು ಮಹೋತ್ಸವ. ಸನ್ಯಾಸ, ಸಲ್ಲೇಖನ, ಹಾಗೆ ಇಚ್ಛಾಮರಣ, ಇದೆಲ್ಲರ ಅರ್ಥನೇ ಬೇರೆ ಆಗಿದೆ. ಇದು ಮೃತ್ಯುವನ್ನ ಮಹೋತ್ಸವದ ರೀತಿ ಆಚರಿಸೋ ಬಗೆ ಆಗಿದೆ.